ಬಾಣಂತಿ ಊಟಕ್ಕೆ ನೀವು ಏನ್ ತಿನ್ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರೂ ಎದೆ ಹಾಲು ಕಡಿಮೆ ಇದೆ ಹೇಳ್ಬೋದು. ನಾನ್ ತಗೊಂಡಿರುವಂತಹ ಪ್ಯಾಕೇಜ್ ಎಷ್ಟಾಯ್ತು ಅಂತ ಇದೆ. ತುಪ್ಪ ತಿನ್ಬೇಡಿ. ಸ್ಟಿಚ್ ಅಲ್ಲಿ ಏನೋ ಸ್ಟಿಚ್ ಬೇಗ ಆರಲ್ವಂತೆ, ಪಾಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಟೈಮ್ ಆ ಒಂದು ಪ್ಲೇಸ್ ಅಲ್ಲಿ ಏನಲ್ ಪ್ಲೇಸ್ ಅಲ್ಲಿ ಫೀಜರ್ ಆಗುತ್ತೆ, ಫಿಸ್ತೂಲಾ ಅಂತಲ್ಲ ಏನೇನೋ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ. ಬಾಣಂತಿ ಲೇಹ್ಯ ಸಖತ್ತಾಗಿದೆ. ನಾನು ಹಳ್ಳಿ ಪಾಯಸ ತಿನ್ನೋದ್ರಿಂದ ಸೊಂಟಕ್ಕೆ ಗಟ್ಟಿ ಅಂತ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀವಿ, ನಮ್ಮ ಬಾಡಿಯಲ್ಲಿರುವಂತಹ ಕ್ಯಾಲ್ಸಿಯಂ ಎಲ್ಲ ಹೋಗ್ತಾ ಇರುತ್ತೆ. ಶತಾವರಿ ಅಂತಂದ್ರೆ ಹಾಲು ಹೆಚ್ಚಿಸೋದಕ್ಕೆ ಈ ಗ್ರಾನ್ಯೂಲ್ಸ್ ನ ತಗೊಳ್ತಾರೆ. ನಂತರ ರೀತಿಯಾದ ರಸಂ ಪೌಡರ್ ನ ಕೊಟ್ಟಿದ್ದಾರೆ. ಇದಾಗಲ್ಲ ಈ ಟೈಮಲ್ಲಿ ಜಾಸ್ತಿ ಸುಸ್ತಾಗ್ತಿರುತ್ತೆ, ಫೆಟೀಗ್ ಅಂತ ಅನಿಸ್ತಿರುತ್ತೆ. ಸೊ ಗಾರ್ಲಿಕ್ ಚಟ್ನಿ ಪುಡಿ, ಇದಕ್ಕೆಲ್ಲಾನು ಕಾರಣ ನೀರ್ ಕುಡಿದೇ ಇರೋದೇನೆ. ಪಕ್ಷಿ ಗೋಡಂಬಿ ಅದನ್ನೆಲ್ಲ ಹಾಕಿದ್ದಾರೆ. ಸಬ್ಸಿಗೆ ಸೊಪ್ಪಿನ ಒಂದು ಕಷಾಯ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕೊಡ್ತಾ ಇದ್ರು. 8 o'clock 7. ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಆಹಾರ ತುಂಬಾ ಚೆನ್ನಾಗಿರ್ಬೇಕು, ತುಂಬಾ ನ್ಯೂಟ್ರಿಷನ್ ಆಹಾರ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಅಲ್ಲ, ಮಗು ಆದ್ಮೇಲೂ ನಿಮ್ಮ ಮಗುಗೆ ನೀವು ಪೌಷ್ಟಿಕಾಂಶವಾದ ಹಾಲನ್ನ ಮಗುಗೆ ಕುಡಿಸ್ಬೋದು. ನೀರು ಅಷ್ಟೇ ತುಂಬಾ ಒಳ್ಳೇದು. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈವ್ನಿಂಗ್ ವ್ಲಾಗ್ ನ ಶುರು ಮಾಡ್ತಿದ್ದೀನಿ. ಸ್ವಲ್ಪ ವಾಯ್ಸ್ ಕಟ್ಕೊಂಡಂಗಾಗಿದೆ, ಗಂಟ್ಲು ಸ್ವಲ್ಪ ನೋವ್ತಿದೆ. ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಆಲ್ ಆಫ್ ಎ ಸಡನ್ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಸೊ ಈವ್ನಿಂಗ್ ನ ವ್ಲಾಗ್ ನ ಶುರು ಮಾಡ್ತಿದ್ದೀನಿ. ನಾನು ಆಲ್ರೆಡಿ 5 o'clock ಆಗಿದೆ. ನಾನು ಚೆನ್ನಾಗಿ ರೆಸ್ಟ್ ಮಾಡಿ, ಇವತ್ತು ತಲೆಗೆ ಸ್ನಾನ ಆಯ್ತು, ಪಾಪುಗೆ, ನನಗೆ ಆ್ಯಂಡ್ ಅದಿತಿಗೆ 3 ಜನನು ತಲೆಗೆ ಸ್ನಾನ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿ ಸಾಂಬ್ರಾಣಿ ಎಲ್ಲ ಆಯ್ತು. ಪಾಪು ಆ್ಯಂಡ್ ಅದಿತಿ ಆರಾಮಾಗಿ ಮಲ್ಕೊಂಡಿದ್ದಾರೆ, ಆಟ ಆಡ್ತಿಲ್ಲ. ಪಾಪು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಟಾಡ್ತಿದ್ದಾರೆ. ಒಂದು ಸೆಕೆಂಡ್ ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ. ತುಂಬ ಜನ ಒಂದು ಇದನ್ನ ಕೇಳ್ತಾ ಇದ್ರಿ, ಹೊಟ್ಟೆಗೆ ಬಟ್ಟೆ ಆರಾಮಾಗಿ ಕಟ್ಬಿಟ್ಟಿದ್ದೀನಿ. ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ ನಾನು ಆರಾಮಾಗಿ ಸ್ಟ್ರೇಟಾಗಿ ಕೂತ್ಕೊಳ್ಬೋದು. ಯಾವುದೇ ರೀತಿ ಸೊಂಟ, ಬ್ಯಾಕ್ ಪೇನ್, ಇದು ಬೆನ್ನೆಲ್ಲ ನೋವು ಬರಲ್ಲ. ಕಟ್ಟಿಲ್ಲ ಅಂತಂದರೆ ತುಂಬ ಕತ್ತೆ ನೋವು ಬಂದ್ಬಿಡುತ್ತೆ ನನಗೆ. ಸೊ ಇವತ್ತಿನ ವ್ಲಾಗಲ್ಲಿ ವೆರಿ ಇಂಪಾರ್ಟೆಂಟ್, ವೆರಿ ಹೈಲಿ ರಿಕ್ವೆಸ್ಟೆಡ್ ಏನು ಅಂತಂದರೆ, ಸಾರಿ, ಪಾಯಸ ಕುಡಿದಿದ್ದು ತುಂಬ ಚೆನ್ನಾಗಿ ಮಾಡಿದರು. ಕ್ರೋವಿ ಪಾಯಸ, ಏಲಕ್ಕಿ ಜಾಸ್ತಿ ಹಾಕಿ ಮಾಡಿದರು, ಸಕ್ಕತ್ತಾಗಿತ್ತು. ಒಂದು ತಟ್ಟೆ ಪೂರ್ತಿ ಕುಡಿದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿದೆ. ತುಂಬ ಚೆನ್ನಾಗಿ ನಿದ್ದೆ ಬಂತು ಆ್ಯಂಡ್ ಎಚ್ಚರಿಕೆ ಆಯಿತು. ಸೊ ಅದಕ್ಕೋಸ್ಕರ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತ ಅಂದ್ಬಿಟ್ಟು ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಏನು ವ್ಲಾಗು ಅಂತಂದರೆ, ಬಾಣಂತಿ ಬುಟ್ಟಿ ಇಂದ ಏನನ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ, ಏನನ್ನ ಪರ್ಚೇಸ್, ನಾನು ಏನೇನು ಬೇಕು ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಒಂದು ಬುಟ್ಟಿನೇ ಬಂದಿತ್ತು, ನಾವು ಇದನ್ನು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ಪ್ರೆಗ್ನೆಂಟ್ ಇದ್ದೀರಾ, ಬಾಣಂತನಕ್ಕೆ ಯಾರೂ ಹೆಲ್ಪ್ ಇಲ್ಲ, ನೀವೇ ಮಾಡ್ಕೊಳ್ಬೇಕು, ಅಥವಾ ಬಾಣಂತಿ ಊಟಕ್ಕೆ ನೀವು ಏನು ತಿನ್ನಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನು ಹಾಸ್ಪಿಟಲಿಂದ ನಾನು ನನ್ನ ಆಹಾರ ಪದ್ಧತಿನ ಯಾವ ರೀತಿ ನಾನು ಸ್ಟಾರ್ಟ್ ಮಾಡಿದೆ, ಯಾವ ಆಹಾರನ ನಾನು ತಗೊಳ್ತಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆ ಹಾಸ್ಪಿಟಲಲ್ಲಿ ನಾವು ಹಾಸ್ಪಿಟಲಲ್ಲೇ ಡಯಟ್ ಫುಡ್ನ ಆರ್ಡರ್ ಮಾಡಿದ್ವಿ. ಅಂತಂದರೆ ಹೇಳಿದ್ವಿ ನಮಗೆ ಡಯಟ್ ಫುಡ್ ಬೇಕು ಅಂತ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕೊಡ್ತಾಯಿದ್ರು. ಒಂದು 8 o'clock 7 to 8 ಒಳಗಡೆ ನಮಗೆ ಕಾಫಿ ಕೊಡ್ತಿದ್ರು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತಲೇ ರವೆ ಗಂಜಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತಿದ್ರು. ಸ್ವೀಟ್ ರವೆ ಗಂಜಿ ಅಲ್ಲ, ಉಪ್ಪು. ನಂಗೆ ಯೂಶಲಿ ಉಪ್ಪು ಇಷ್ಟ ಆಗಲ್ಲ, ಆಪ್ಷನ್ ಇರಲಿಲ್ಲ ಅಂತಂದ್ಬಿಟ್ಟು ಅದನ್ನೇ ಕುಡಿತಾ ಇದ್ದೆ. 3 days ಅಷ್ಟೇ ಕುಡಿದಿದ್ದು ಹಾಸ್ಪಿಟಲಲ್ಲಿ, ನಾನು 3 days ಅಷ್ಟೇ ಇದ್ದಿದ್ದು. ಸೊ ರವೆ ಗಂಜಿ ಕೊಡ್ತಾಯಿದ್ರು. 11 ಗಂಟೆ ಹಾಗೆ ಒಂದು ಸ್ಯಾಲೆಡ್ ಕೊಡ್ತಾಯಿದ್ರು. ಅದರಲ್ಲಿ ಜಸ್ಟು ತರಕಾರಿನ ಬೇಯಿಸಿ ಅದನ್ನು ಕೊಡ್ತಾಯಿದ್ರು. ಅದಕ್ಕೆ ಯಾವುದೇ ರೀತಿ ಖಾರ ಎಲ್ಲ ಹಾಕ್ತಿಲ್ಲ, ಒಂದು ಸ್ವಲ್ಪ ಉಪ್ಪಿರ್ತಿತ್ತು. ಯಾವ್ಯಾವ ತರಕಾರಿ ಇರ್ತಿತ್ತು ಅಂತಂದರೆ ಹುರುಳಿಕಾಯಿ, ಕ್ಯಾರೆಟು, ಬೀಟ್ರೂಟು ಇಷ್ಟೇನೆ ಇರ್ತಿದ್ದು, ಜಾಸ್ತಿ ಎಲ್ಲ ಏನೂ ಇರ್ತಿರ್ಲಿಲ್ಲ. ಸೊ ಈ ತರಕಾರಿ ಕೊಡ್ತಿದ್ರು. ಆ್ಯಂಡ್ ಮಧ್ಯಾಹ್ನಕ್ಕೆ ಬೇಳೆ ಕಟ್ಟು, ಬೇಳೆ ಒಂದು ಸ್ವಲ್ಪ ಲೈಟಾಗಿ ರಸಮ್ ರೀತಿ ಬೇಳೆ ಕಟ್ಟು ರಸಮ್ಮು, ರೈಸ್ ಕೊಡ್ತಿದ್ರು. ಅದಾದಮೇಲೆ ಈವ್ನಿಂಗ್ ಸಹ ಕಾಫಿ ಕೊಡ್ತಾಯಿದ್ರು. ಹಾಲು ಸಹ ತೊಗೊಳ್ಬೋದಿತ್ತು, ಬಟ್ ಈ ಟೈಮಲ್ಲಿ C-section ಆದಾಗ ಅಥವಾ ನಾರ್ಮಲ್ ಡೆಲಿವರಿ ಆದಾಗ ಕಾಫಿ ತುಂಬ ಚೆನ್ನಾಗಿ ಕುಡಿಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಕಾಫಿ ಆಪ್ಷನ್ ಇತ್ತು, ಟೀ ಆಪ್ಷನ್ ಹಾಲು ಆಪ್ಷನ್ ಇತ್ತು. ಸೊ ನಾವು ಕಾಫಿನೇ ಹೇಳಿದ್ವಿ, ಕಾಫಿ ಕೊಡ್ತಾಯಿದ್ರು. ಆ್ಯಂಡ್ ಕ್ರುವಿ ರಸ್ಕೆಲ್ಲ ತೊಗೊಂಡು ಬಂದಿದ್ರು. ಆ್ಯಂಡ್ ಪಾಪು ನೋಡೋಕೆ ಬಂದವರು ಕೆಲವರು ರಸ್ಕು ಮತ್ತು ಬ್ರೆಡ್ ಎಲ್ಲ ತಂದು ಕೊಡ್ತಾರೆ ಅಲ್ವಾ. ಸೊ ರಸ್ಕ್ನ ಕಾಫಿ ಜೊತೆ ತಿಂತಾ ಇದ್ದೆ. ಅದಾದಮೇಲೆ ನೈಟ್ ಊಟಕ್ಕೆ 8-8:30 ಅಷ್ಟರಲ್ಲೆಲ್ಲ ಊಟ ಆಗಿಬಿಡ್ತಿತ್ತು. ಆವಾಗಲೂ ಸಹ ತರಕಾರಿ ಸಾಂಬಾರು, ಆಮೇಲೆ ಒಂದಿನ ತರಕಾರಿ ಸಾಂಬಾರು ಕೊಟ್ಟಿದ್ರು, ಒಂದಿನ ರಸಮ್ ರೈಸ್ ಪಕ್ಕದಲ್ಲೇ, ಅಂದರೆ ಜೊತೆಗೇನೆ ರಸಮ್ ರೈಸ್ ಸಹ ಕೊಟ್ಟಿದ್ರು.
ಸೊ ಈ ರೀತಿ ನನ್ನ ಹಾಸ್ಪಿಟಲಲ್ಲಿ ನನ್ನ ಒಂದು ಬಾಣಂತಿ ಊಟ ಇದೇ ರೀತಿ ಇತ್ತು. ಯಾರು ಮಾಡ್ಕೊಂಡು ಬರೋದಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಕ್ರೂವಿಗೆಲ್ಲಾನು ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳಿ ನಾವು ಹಾಸ್ಪಿಟಲಲ್ಲೇ ಇದನ್ನ ನಾವು ಪ್ಲಾನ್ ಮಾಡ್ಕೊಂಡ್ವಿ. ನೀವು ನಿಮ್ಮ ಮನೆಯಿಂದ ಯಾರಾದರೂ ಮಾಡ್ಕೊಂಡು ಬರ್ತಾರೆ ಅಂತಂದ್ರೆ ಹಾಲು ಸಾಂಬಾರನ್ನ ಮಾಡ್ಕೊಂಡು ತಗೊಂಡ್ ಬರೋದಕ್ಕೆ ಹೇಳ್ಬೋದು. ನಿಮ್ಗೆ ಏನಾದರೂ ಇದೇ ಹಾಲು ಇಲ್ಲ ಹಾಸ್ಪಿಟಲಲ್ಲಿ ಅಂತಂದ್ರೆ ಹಾಲು ಸಾರು ತಿಂದಿದ ತಕ್ಷಣ ತುಂಬಾ ಚೆನ್ನಾಗಿ ಹಾಲು ಬರುತ್ತೆ. ನನಗೆ ಅದಿತಿ ಟೈಮಲ್ಲಿ ಇದೇ ರೀತಿ ಮಾಡಿದ್ದು. ಹಾಲೇ ಬರ್ತಾ ಇರಲಿಲ್ಲ, ಹಾಲು ಸಾರು ತಿಂದಿದ ತಕ್ಷಣ ತುಂಬಾ ಹಾಲು ಚೆನ್ನಾಗಿ ಬಂತು. ಬ್ರೆಸ್ಟ್ ಎಂಗ್ರಾಜ್ಮೆಂಟ್ ಅಂತಂದ್ರೆ ತುಂಬಾ ಗಟ್ಟಿ ಆಗುತ್ತಲ್ಲ, ಆ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳೋಷ್ಟು ಚೆನ್ನಾಗಿ ಹಾಲು ಬಂತು. ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು. ಈ ರೀತಿ ನನ್ನ ಹಾಸ್ಪಿಟಲಲ್ಲಿ ಡಯಟ್ ಇತ್ತು. ಆ್ಯಂಡ್ ಮನೆಗೆ ಬಂದಮೇಲೆ ಯಾವ ರೀತಿ ನಾನು ಡಯಟ್ನ ಶುರು ಮಾಡಿದ್ದೀನಿ ಅಂತಂದರೆ ಏನೇನು ಆಹಾರ ತಗೊಳ್ತಿದ್ದೀನಿ ಅಂತಂದರೆ ಹಾಲು ಸಾಂಬಾರು ವಾರಕ್ಕೆ 2 ಸಲ ತಿಂತಿದ್ದೀನಿ. ತುಂಬ ಚೆನ್ನಾಗಿ ಹಾಲು ಸೇರೋದಕ್ಕೆ ಸಬ್ಬಕ್ಕಿ ಹಾಲು ಸಾರು. ಆ್ಯಂಡ್ ದಿನಕ್ಕೆ ಒಂದು ಸೊಪ್ಪು ಇದ್ದೇ ಇರುತ್ತೆ, ಮೆಂತ್ಯ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು. ಹಾಲು ಸಾಂಬಾರು ಮಾಡಿದಾಗ ಸಬ್ಬಕ್ಕಿ ಸೊಪ್ಪೇ ಇರುತ್ತೆ ಅಥವಾ ಮೆಂತ್ಯ ಸೊಪ್ಪು. ಸೊಪ್ಪಿಲ್ಲದೆ ಇರೋ ದಿನ ಜಾಸ್ತಿ ತರಕಾರಿ ಸಾಂಬಾರಲ್ಲಿ ಜಾಸ್ತಿ ತರಕಾರಿ ತಿಂತಿದ್ದೀನಿ. ಆ್ಯಂಡ್ ಎಗ್ ಸಹ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ, ತುಂಬ ಒಳ್ಳೆಯದು. ಆ್ಯಂಡ್ ಚಿಕನ್ನ ತಿಂತಾ ಇದ್ದೀನಿ, ತುಂಬ ಒಳ್ಳೆಯದು. ನೀವು ಎಲ್ಲ ರೀತಿಯಾದ ಆಹಾರನ ನೀವು ಬಾಣಂತನ ಟೈಮಲ್ಲಿ ತಿನ್ನಲೇಬೇಕಾಗುತ್ತೆ. ಕೆಲವರು ಹೇಳ್ತಾರೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ. ನಿಮಗೆ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಂಡೆಕಾಯಿನ ತಿನ್ನಬೇಡಿ ಆ್ಯಂಡ್ ಹಸಿ ಮೆಣಸಿನ್ಕಾಯಿನ ತಿನ್ನಬಾರ್ದು. ಇದು 2 ಬಿಟ್ಟರೆ ನೀವು ಎಲ್ಲ ಆಹಾರನೂ ತಿನ್ಬೋದು. ಆ್ಯಂಡ್ ಗ್ಯಾಸ್ ಆಗುವಂತಹ ತರಕಾರಿಗಳನ್ನ ತಿನ್ನಬಾರ್ದು. ಗ್ಯಾಸ್ ಅಂತಂದರೆ ಕ್ಯಾಬೇಜ್ ಬರುತ್ತಲ್ಲ, ಸೊ ಅದನ್ನು ತಿನ್ನೋದು. ಆ್ಯಂಡ್ ಕ್ಯಾಪ್ಸಿಕಮ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇದನ್ನು ನೀವು ಅವಾಯ್ಡ್ ಮಾಡಿದ್ರೆ ಎಲ್ಲ ಒಂದು ತರಕಾರಿಗಳು ತುಂಬ ಒಳ್ಳೆಯದು. ಈ ಟೈಮಲ್ಲಿ ನ್ಯೂಟ್ರಿಷನ್ ಎಷ್ಟು ನೀವು ನ್ಯೂಟ್ರಿಷನ್ ಭರಿತವಾದ ಆಹಾರನ ನೀವು ತಗೊಳ್ತಿರೋ ನಿಮ್ಮ ಮಗುಗೆ ಹಾಲು ತುಂಬ ಚೆನ್ನಾಗಿ ಸೇರುತ್ತೆ. ನಿಮಗೆ ಹಾಲು ಚೆನ್ನಾಗಾಗುತ್ತೆ, ನಿಮ್ಮ ಮಗುಗೆ ನೀವು ಪೌಷ್ಟಿಕಾಂಶವಾದ ಹಾಲನ್ನ ಮಗುಗೆ ಕುಡಿಸ್ಬೋದು. ಮೋರ್ ಇಂಪಾರ್ಟೆಂಟ್ಲಿ ನಾನು 3 ಇಂದ 4 ಲೀಟ್ರಷ್ಟು ನೀರನ್ನು ಕುಡಿತಾ ಇದ್ದೀನಿ. ನೀರು ಅಷ್ಟೇ ತುಂಬ ಒಳ್ಳೆಯದು. ನಿಮ್ಮ ಬಾಡಿಯಲ್ಲಿರುವಂತಹ ಸೆಕ್ಷನ್ ಆಗಿದ್ರೆ ನಿಮ್ಗೆ ಅನೆಸ್ಥೇಷಿಯಾ ಕೊಟ್ಟಿರ್ತಾರೆ, ಅದೆಲ್ಲ ನಿಮಗೆ ಹೋಗೋದೆ ಬಾಡಿಯಿಂದ ಎಲಿಮಿನೇಟ್ ಆಗೋದೇನೆ ನಿಮಗೆ ಯೂರಿನ್ ಮುಖಾಂತರ. ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಹೈಡ್ರೇಷನ್ ತುಂಬ ಒಳ್ಳೆಯದು ಈ ಟೈಮಲ್ಲಿ. ಆ್ಯಂಡ್ ಕೆಲವರಿಗೆ ಬಾಣಂತನದ ಟೈಮಲ್ಲಿ ತುಂಬ ಕಾನ್ಸ್ಟಿಪೇಷನ್ ಆಗುತ್ತೆ, ಪೂಪ್ನ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಒಂದು ಪ್ಲೇಸಲ್ಲಿ ಏನಲ್ ಪ್ಲೇಸಲ್ಲಿ ಫೀಜರ್ ಆಗುತ್ತೆ, ಫಿಸ್ತೂಲಾ ಅಂತಲ್ಲ ಏನೇನೋ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಇದಕ್ಕೆಲ್ಲನೂ ಕಾರಣ ನೀರು ಕುಡಿದೇ ಇರೋದೇನೆ. ಸೊ ನೀರು ಚೆನ್ನಾಗಿ ಕುಡೀರಿ, ಬಿಸಿ ಬಿಸಿ ಊಟ ಮಾಡಿ. ಹಣ್ಣುಗಳನ್ನ ತಿನ್ಬೋದು, ಆ್ಯಪಲ್ನ ತಿನ್ಬೋದು, ದಾಳಿಂಬೆ ಹಣ್ಣನ್ನ ತಿನ್ಬೋದು, ಬಾಳೆಹಣ್ಣನ್ನ ತಿನ್ಬೋದು, ಆರೆಂಜ್ ಸಹ ತಿನ್ಬೋದು. ಈವ್ನಿಂಗ್ ಟೈಮ್ ತಿನ್ಬೇಡಿ, ಬೆಳಗ್ಗೆ ಅಂತಂದ್ರೆ ಒಂದು 11 ಗಂಟೆ ಹಾಗೆ ನೀವು ಹಣ್ಣುಗಳನ್ನ ತಿನ್ಬೋದು. ಯಾಕೆ ಈವ್ನಿಂಗ್ ಅಂತಂದ್ರೆ ಕೋಲ್ಡ್ ಆಗಿರುತ್ತೆ, ಕೋಲ್ಡ್ ಆಗ್ಬಿಡುತ್ತೆ ಅಂತ. ಆಕ್ಚುಲಿ ಯಾವ ಹಣ್ಣಿಂದನೂ ಕೋಲ್ಡ್ ಆಗಲ್ಲ. ಸೊ ಆ ಮೆತ್ತಿದೆ ಅಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲ ಹಣ್ಣುಗಳನ್ನ ತಿನ್ಬೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತಿನ್ನಿ. ಡ್ರೈ ಫ್ರೂಟ್ಸ್ ಉಂಡೆಗಳನ್ನ ತಿನ್ಬೋದು. ಈಗ ನೀವು ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಆಹಾರ ತುಂಬ ಚೆನ್ನಾಗಿರಬೇಕು, ತುಂಬ ನ್ಯೂಟ್ರಿಷನ್ ಆಹಾರ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಅಲ್ಲ, ಮಗು ಆದ್ಮೇಲೂ ನಿಮ್ಮ ನ್ಯೂಟ್ರಿಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಮಗುವಿನ ಬೆಳವಣಿಗೆ ಆಗ್ತಾ ಇರುತ್ತೆ. ಎಷ್ಟು ಆರೋಗ್ಯವಾದ ಒಂದು ಪೌಷ್ಟಿಕಾಂಶವಾದ ಆಹಾರನ ನೀವು ತಗೊಳ್ತಿರೋ ನಿಮ್ಮ ಮಗು ಅಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಹಾಲು ಚೆನ್ನಾಗಿ ಬರಬೇಕು ಅಂತಂದ್ರೆ ಸೊಪ್ಪು ತರಕಾರಿ ನೀವು ನಾನ್ ವೆಜ್ನ ಬೆಳೆಸ್ತಿದ್ರೆ ನಾನ್ ವೆಜ್ನ ತಿನ್ಬೋದು. ಫಿಶ್ನ 3 ಮಂತ್ಸ್ವರೆಗೂ ತಿನ್ನಕ್ಕೆ ಹೋಗ್ಬೇಡಿ. 3 ಮಂತ್ಸಿಂದ ನೀವು ಆಯಿಲ್ ಫ್ರೈಡ್ ಫಿಶ್ನ ತಿನ್ಬೋದು. ತವಾ ಫಿಶ್ನ ತಿನ್ಬೇಡಿ, ಅದು ತುಂಬ ಖಾರ ಇರುತ್ತೆ. ಸೊ ಆಯಿಲ್ ಫ್ರೈಡ್ ಫಿಶ್ನ ತಿನ್ಬೋದು. ಆ್ಯಂಡ್ ಸಾಂಬಾರ್ ನೀವೊಂದು 5 ಮಂತ್ಸಿಂದ ಶುರು ಮಾಡ್ಬೋದು. ಯಾಕಂತಂದ್ರೆ ಅದು ತುಂಬ ಹುಳಿ ಇರುತ್ತೆ. ಕೆಲವರಿಗೆ ಅದು ಅಡ್ಜಸ್ಟ್ ಆಗುತ್ತೆ, ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ. ಒಂದು ಸ್ವಲ್ಪ ತಿಂದು ನೋಡಿ, ನೀವು ಆರಾಮಾಗಿದ್ದೀರಾ, ನಿಮ್ಗೇನು ಹೊಟ್ಟೆ ಉರಿ ಆ ರೀತಿ ಎಲ್ಲ ಏನೂ ಬಂದಿಲ್ಲ ಅಂತಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಕಂಟಿನ್ಯೂ. ಯಾರೋ ಒಬ್ರು ನನಗೆ ಶೇರ್ ಮಾಡಿದ್ರು, ಯಾವುದೋ ಒಂದು ಡಾಕ್ಟರ್ ಹೇಳಿದ್ದಾರೆ ಮಸಾಲೆ ದೋಸೆ ತಿನ್ಬೋದು, ಆರಾಮಾಗಿ ತಿನ್ನಿ ಅಂತ. ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಬಾಣಂತಿ ಆಹಾರ ಅನ್ನೋದು ನಮ್ಮ ಒಂದು ಹಿರಿಯರು ಏನ್ ಮಾಡ್ಕೊಂಡು ಬಂದಿದ್ದಾರೆ ಅದು ತುಂಬಾ ಒಂದು ಇದಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅದು ತುಂಬಾ ಒಳ್ಳೇದು. ನೀವು ಎಷ್ಟು ಚೆನ್ನಾಗಿ ಈ ಟೈಮಲ್ಲಿ ಏನೇನ್ ತಿನ್ಬೇಕು ಅದನ್ನ ಮಾತ್ರ ತಿನ್ಬೇಕಾಗತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಚೆನ್ನಾಗಿ ತಿಂದಿರ್ತೀರಾ, ಕ್ರೇವಿಂಗ್ಸ್ ಇರುತ್ತೆ, ಅದು ತಿಂದಿರ್ತೀವಿ. ಬಟ್ ಬಾಣಂತನ ಟೈಮಲ್ಲಿ ಅಟ್ಲೀಸ್ಟ್ ಒಂದು 3 ತಿಂಗಳು ನೀವು ಆ ರೀತಿಯ ಹೊರಗಡೆ ಫುಡು, ಚೈನೀಸ್ ಫುಡು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಆಯಿಲ್ ಫ್ರೈಡು, ಬಜ್ಜಿ, ಬೋಂಡ ಅದನ್ನೆಲ್ಲ ನಾವು ಈ ಟೈಮಲ್ಲಿ ಬೇಡ. ಯಾಕಂತಂದ್ರೆ ನಾವು ಮಗುಗೆ ಹಾಲು ಕುಡಿಸ್ತಾ ಇರ್ತೀವಿ, ಅದೆಲ್ಲ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ನಮಗೆ ತೊಂದರೆ ಆದಾಗ ಮಗುಗೂ ತೊಂದರೆ ಆಗುತ್ತೆ. ಅದೆಲ್ಲ ಬೇಡ. ಸ್ವಲ್ಪ ಆಯಿಲ್ ಐಟಮ್ಸ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ಊಟಕ್ಕೆ ನಿಮಗೆ ಮಾಡುವಂತಹ ಅಡುಗೆಯಲ್ಲಿ ತುಪ್ಪ ಯೂಸ್ ಮಾಡೋದು ತುಂಬ ಒಳ್ಳೆಯದು. ತುಪ್ಪ ತಿನ್ನಿ. ಆ್ಯಂಡ್ ಇನ್ನೊಂದು ವಿಡಿಯೋನು ಸಹ ಕಳಿಸಿದ್ರು, ತುಪ್ಪ ತಿನ್ನಲೇಬೇಡಿ ಅಕ್ಕ ನಿಮ್ಗೆ ಸೆಕ್ಷನ್ ಆಗಿದೆ. 1 ನಿಮಿಷ.
ಅದಿತಿನೂ ಮಲ್ಕೊಂಡಿದ್ದಾರೆ, ಅದಿತಿನ ಸ್ವಲ್ಪ ಪಕ್ಕಕ್ಕೆ ಹಾಕ್ಬಿಡ್ತೀನಿ. ಪಾಪು ಯಾವ ರೀತಿ ಅಂತಂದರೆ, ಒಂದು ಸ್ವಲ್ಪ ನಿದ್ದೆ ಏನಾದರೂ ಡಿಸ್ಟರ್ಬ್ ಆಯಿತು ಅಂತಂದರೆ, ಈ ರೀತಿ ಶೇಕ್ ಮಾಡಿಲ್ಲ ಅಂತಂದರೆ ಫುಲ್ ಎದ್ದೇ ಬಿಡ್ತಾರೆ. ಅದಕ್ಕೋಸ್ಕರ ಈಗ ಶೇಕ್ ಮಾಡೋದಕ್ಕೆ ಪಕ್ಕದಲ್ಲಿ. ಇದ್ರ ಬಗ್ಗೆ ತುಂಬ ಕೇಳ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ನಾನು ತೊಟ್ಲೇ ಯೂಸ್ ಮಾಡ್ತಿಲ್ಲ, ಇದರಲ್ಲೇ ಮಲಗಿಸ್ತಾ ಇದ್ದೀನಿ. ನೈಟ್ ಹೊತ್ತು ಮಾತ್ರ ಬೆಡ್ ಹಾಕಿ ಪಕ್ಕಕ್ಕೆ ಹಾಕ್ಕೊಳ್ತೀನಿ ಪಾಪುನ. ತೊಟ್ಲು ಬೆಳೆಸ್ತಾ ಇಲ್ಲ ನಾನು. ಎಸ್, ಐ ವಾಸ್ ಟೆಲಿಂಗ್ ಸಮಥಿಂಗ್. ಹಾಂ, ತುಪ್ಪದ ರಿಲೇಟೆಡ್ ಒಂದು ಏನೋ ಒಬ್ರು ವಿಡಿಯೋ ಕಳಿಸಿದ್ರು. ಅಕ್ಕ ನಿಮಗೆ C-ಸೆಕ್ಷನ್ ಆಗಿದೆ, ತುಪ್ಪ ತಿನ್ನಬೇಡಿ. ಸ್ಟಿಚ್ಚಲ್ಲಿ ಏನೋ ಸ್ಟಿಚ್ ಬೇಗ ಆರಲ್ವಂತೆ, ಗಾಯ ಆಗ್ಬಿಡುತ್ತಂತೆ ಸ್ಟಿಚ್ಚಲ್ಲಿ ಅಂತ. ಸ್ಟಿಚ್ಗೂ ತುಪ್ಪಕ್ಕೂ ಏನೂ ಕನೆಕ್ಷನ್ ಇಲ್ಲ. ಯಾಕೆ ಈ ರೀತಿ ಏನು ಒಂದು ರಿಲೇಟೆಡ್ ಇಲ್ಲದೆ ಇರೋದನ್ನ ಹರಡಿಸ್ತಾರೆ, ಜನಗಳಿಗೆ ಯಾಕೆ ತಪ್ಪು ಮಾಹಿತಿ ಕೊಡ್ತಾರೆ ಅಂತ ಐ ರಿಯಲಿ ಡೋಂಟ್ ನೋ. ಸಮ್ ಟೈಮ್ ತುಪ್ಪ ತುಂಬ ಒಳ್ಳೆಯದು. ನಿಮಗೆ ಈ ಟೈಮಲ್ಲಿ ತುಪ್ಪ ತುಂಬ ಬೇಕಾಗುತ್ತೆ, ನ್ಯೂಟ್ರಿಷನ್ ಇರುತ್ತೆ, ಅದರಲ್ಲಿ ಫ್ಯಾಟ್ ಅಂಶ ಇರುತ್ತೆ. ತುಪ್ಪ ಚೆನ್ನಾಗಿ ತಿನ್ನಿ, 2 ರಿಂದ 3 ಸ್ಪೂನ್. ನೀವು ಏನೇನು ಮಾಡ್ತಿರೋದಕ್ಕೆ ಎಲ್ಲನೂ ತುಪ್ಪ ತಿನ್ನಿ. ನಾನಂತೂ ತುಪ್ಪ ಜಾಸ್ತಿ ತಿಂತಾ ಇದ್ದೀನಿ. ಯು ಕ್ಯಾನ್ ಸಿ ಮೈ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಸಹ ಬಂದಿದೆ. ಪಾಪು ಸ್ಕಿನ್ನು ಸಹ ಗ್ಲೋ ಆಗುತ್ತೆ. ತುಂಬ ಒಳ್ಳೆಯದು ತುಪ್ಪ. ಎಸ್, ಸ್ಟಾರ್ಟ್ ಮಾಡೋಣವಾ? ಸೊ ಬಾಣಂತಿ ಬಾಸ್ಕೆಟಲ್ಲಿ ಏನೇನು ಬರುತ್ತೆ, ನಾನು ತಗೊಂಡಿರುವಂತಹ ಪ್ಯಾಕೇಜ್ ಎಷ್ಟು, ನಿಮಗೆ ಯಾವ ರೀತಿ ಈ ಒಂದು ಬಾಣಂತಿ ಬಾಸ್ಕೆಟ್ ಪ್ಯಾಕೇಜ್ಗಳು ಅವೈಲೇಬಲ್ ಇದೆ, ಯಾವುದು ಬೆಸ್ಟು, ಏನೇನು ಅವೈಲೇಬಲ್ ಇದೆ ಅಂತ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನನಗೆ ಈ ಒಂದು ಬಾಣಂತಿ ಬಾಸ್ಕೆಟಲ್ಲಿ ತುಂಬ ಹೆಲ್ಪ್ ಆಗಿರೋದು, ವೆರಿ ಹ್ಯಾಂಡಿ ಆ್ಯಂಡ್ ಮಸ್ಟ್ ತೊಗೊಂಡಿದ್ದಂತೂ ತುಂಬ ಹೆಲ್ಪ್ ಆಯ್ತಪ್ಪ ಅಂತ ಹೇಳೋದಾದರೆ, ಚಟ್ನಿ ಪುಡಿಗಳಿದೆ. ತುಂಬ ಚಟ್ನಿ ಪುಡಿಗಳು ಇವ್ರ ಹತ್ರ ಆಪ್ಷನ್ ಇದೆ. ಇದು ಗಾರ್ಲಿಕ್ ಚಟ್ನಿ ಪುಡಿ ನೋಡಿ, ಖಾಲಿನೇ ಮಾಡಿಬಿಟ್ಟೆ ನಾನು, ಅಷ್ಟು ಚೆನ್ನಾಗಿದೆ. ಸೊ ಬೆಳ್ಳುಳ್ಳಿ ತಿನ್ನೋದ್ರಿಂದ ಈ ಟೈಮಲ್ಲಿ ತುಂಬ ಒಳ್ಳೇದಲ್ವಾ. ಸೊ ಗಾರ್ಲಿಕ್ ಚಟ್ನಿ ಪುಡಿ ಇದರಲ್ಲಿ ಇರುತ್ತೆ. ಅದಾದಮೇಲೆ ಇನ್ನೂ ಬೇರೆ ರೀತಿಯಾದ ಚಟ್ನಿ ಪುಡಿಗಳೆಲ್ಲ ಇದೆ, ಅದನ್ನು ತೋರಿಸ್ತೀನಿ. ಇದು ಫ್ಲ್ಯಾಕ್ ಸೀಡ್ ಚಟ್ನಿ ಪುಡಿ. ನಿಮಗೆ ಗೊತ್ತು, ಫ್ಲ್ಯಾಕ್ ಸೀಡ್ನ ನೀರಲ್ಲಿ ಫ್ಲ್ಯಾಕ್ ಸೀಡ್ನ ಹಾಕೊಂಡು ಕುಡಿದ್ರೆ ಹಾಲು ಚೆನ್ನಾಗಿ ಹೆಚ್ಚುತ್ತೆ, ಕುದಿಸ್ಕೊಂಡು ಕುಡಿಬೇಕಾಗುತ್ತೆ. ಸೊ ಇದೇ ಫ್ಲ್ಯಾಕ್ ಸೀಡ್ ಚಟ್ನಿ ಪುಡಿನ ತಿನ್ನೋದ್ರಿಂದ ನಿಮ್ಮ ಎದೆ ಹಾಲು ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ತಿಂದಿದ್ದೀನಿ, ಖಾಲಿ ಮಾಡಿದ್ದೀನಿ. ಅರೋಮಾ ಮಾತ್ರ ಸಕ್ಕತ್ತಾಗಿದೆ, ಎಲ್ಲನೂ ಫ್ರೆಶ್ ಆಗಿದೆ. ಅದು ಔಟ್ ಸ್ಟಾಕ್, ಅದೆಲ್ಲ ಏನು ಕೊಡಲ್ಲ ಅವ್ರು ನಿಮಗೆ. ಆ್ಯಂಡ್ ಇದು ಕರಿ ಲೀವ್ಸ್ ಚಟ್ನಿ ಪುಡಿ, ಇದನ್ನು ಸಹ ತಿಂದಿದ್ದೀನಿ ನಾನು. ಕರಿಬೇ ಹೂವಿನ ಒಂದು ಕರಿಬೇವಿನ ಎಲೆ ಅಂತ ಏನು ಹೇಳ್ತೀವಿ, ಆ ಒಂದು ಚಟ್ನಿ ಪುಡಿ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಕುರುವಿ ದಿನಕ್ಕೆ ಒಂದೊಂದು ಟ್ರೈ ಮಾಡು ಅಂತ ಅಂದ್ಬಿಟ್ಟು ದಿನಾಗ್ಲೂ ನಾನು ಕೊಡ್ತೀರ. ಕರಿ ಲೀವ್ಸ್ ಅಂತ ಹೇಳಿದ ತಕ್ಷಣ ನಂಗೆ ಆ್ಯಕ್ಚುಲಿ ಕರಿಬೇವನ್ನ ನಾನು ಊಟದಲ್ಲೇ ತಿನ್ನೋದಿಲ್ಲ, ಸೈಡಿಗೆ ಎತ್ತಿಡ್ತೀನಿ. ನಾನು ತಿನ್ಬೇಕಾ ಅಂತಂದಿದ್ದಕ್ಕೆ ಇದು ತಿನ್ನಲೇಬೇಕು ಅಂತ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ತುಂಬ ಸ್ಟ್ರಿಕ್ಟಾಗಿ ತಿನ್ನಬೇಕು ಅಂದರೆ ತಿನ್ನಬೇಕು, ಅದು ತಿನ್ನಬಾರ್ದು ಅಂದರೆ ತಿನ್ನಬಾರ್ದು, ಅಷ್ಟು ಸ್ಟ್ರಿಕ್ಟಾಗಿ ನೋಡ್ಕೊಳ್ತಾರೆ. ಸೊ ಇದು ನಂಗೆ ನಿಜ ಬೇಡ, ಇಷ್ಟ ಆಗ್ತಿಲ್ಲ. ಬಟ್ ತುಪ್ಪಕ್ಕೆ ಕಳಿಸ್ಕೊಂಡು ತಿಂತ ಇದ್ದಾಗ ನಾನು ಇದು ಕರ್ಬೇವಿಂದು ಅಂತ ನನಗೆ ಫೀಲೇ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇದು ಒಂದು. ಆ್ಯಂಡ್ ಇನ್ನೊಂದಿದೆ, ಇದು ಅಜ್ವೈನ್ ಅಂತ ಏನು ಹೇಳ್ತೀವಿ, ಸೋಂಪುದು. ಇದು ತುಂಬ ಚೆನ್ನಾಗಿದೆ. ಇದು ಸೋಂಪು ಅಂತ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿದೆ. ಫ್ಲೇವರ್ ಮಾತ್ರ ಮಸ್ತಾಗಿದೆ. ಸೊ ಇಷ್ಟು ಚಟ್ನಿ ಪುಡಿ, ಐ ಥಿಂಕ್ 4 ಚಟ್ನಿ ಪುಡಿ ಇದೆ. ಸೊ ಆರಾಮಾಗಿ ಬೈ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ನಾನು ಆರ್ಡರ್ ಮಾಡಿದ್ದೀನಿ ನೆಕ್ಸ್ಟ್ ಸೆಟ್ಟು ತೊಗೊಳ್ಳೋದಕ್ಕೆ. ಯಾಕಂತಂದರೆ ನನಗೆ ಚಟ್ನಿ ಪುಡಿಗಳು ತುಂಬ ಹೆಲ್ಪ್ ಆಗ್ತಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಚಟ್ನಿ ಪುಡಿ ತಿಂದ್ಬಿಟ್ರೆ ಊಟ ಅಂತೂ ಫುಲ್ಫಿಲ್ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟು ಒಂದೊಂದೇ ತೋರಿಸ್ತೀನಿ ಇದರಲ್ಲಿ ಏನೇನಿದೆ ಅಂತ. ಆ್ಯಂಡ್ ಸಬ್ಬಕ್ಕಿ ಉಪ್ಮಾ ಕೊಡ್ತಾರೆ, ಖಾಲಿ ಮಾಡಿಬಿಟ್ಟಿದ್ದೀವಿ ನಾವು. ಸಬ್ಬಕ್ಕಿ ಉಪ್ಮಾ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು ಕೃವಿ ಅಂತ. ಸೊ ಇದನ್ನು ಇಷ್ಟು ಕೊಟ್ಟಿದ್ರು. ಸೊ ಒಂದು 2-3 ಸಲ ಮಾಡಿಸ್ಕೊಂಡು ತಿಂದಿದ್ದೀನಿ ನಾನು. ಇದಕ್ಕೇನೆ ಸಬ್ಬಕ್ಕಿ ಸೊಪ್ಪು ಹಾಕಿರ್ತಾರೆ, ತುಂಬ ಒಳ್ಳೆಯದು ಸಬ್ಬಕ್ಕಿ ಸೊಪ್ಪು. ಆ್ಯಂಡ್ ರವೆನೂ ಸಹ ಈ ಟೈಮಲ್ಲಿ ನಾವು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಬೇಗ ಜೀರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ರವೆನ ಕೊಡ್ತಾರೆ. ಸೊ ಸಬ್ಬಕ್ಕಿ ಉಪ್ಮಾ ನಿಮಗೆ ಇದರಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಡ್ರೈ ಫ್ರೂಟ್ ಸ್ನ್ಯಾಕ್ಸು. ಇದನ್ನು ಸಹ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ನ ತುಂಬ ಚೆನ್ನಾಗಿ ತಿನ್ನಬೇಕು, ಅಂಟುಂಡೆ ಮಾಡ್ಕೊಂಡು ತಿನ್ನಬೇಕು. ಇದರಲ್ಲೇ 2 ರೀತಿಯಾದ ಡ್ರೈ ಫ್ರೂಟ್ ಸ್ನ್ಯಾಕ್ಸ್ನ ಅವರು ಇನ್ಕ್ಲೂಡ್ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯಾದ ಡ್ರೈ ಫ್ರೂಟ್ಸ್ನ ಹಾಕಿ ಆಲ್ ಆಫ್ ಎ ಸಡನ್ ಕೆಮ್ಮು ಶುರು ಆಗೋಯ್ತು. ಎಲ್ಲ ರೀತಿಯಾದ ಡ್ರೈ ಫ್ರೂಟ್ಸ್ ಗಳನ್ನ ಮಿಕ್ಸ್ ಮಾಡಿ ಹಾಕಿ ಈ ರೀತಿ ಸ್ನ್ಯಾಕ್ಸ್ ಕೊಟ್ಟಿರ್ತಾರೆ. ಇದನ್ನ ನೀವು ಹಾಲು ಕುಡಿಸಿದಾಗ ನಿಮಗೆ ಹೊಟ್ಟೆ ಹಸ್ದಂಗೆ ಆಗುತ್ತೆ ಅಲ್ವಾ, ಸೊ ಆ ರೀತಿ ತಗೊಳ್ಬೋದು. ಸ್ನ್ಯಾಕ್ಸ್ ರೀತಿ ಇದನ್ನ ತಿನ್ಬೋದು.
ಹೋಮ್ ಮೇಡ್, ಇಟ್ಸ್ ಕಂಪ್ಲೀಟ್ಲಿ ಹೋಮ್ ಮೇಡ್, ಫ್ರೆಶ್. ನಿಮಗೆ ನೀವು ಆರ್ಡರ್ ಮಾಡಿದಾಗ ಅವರು ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಇದೊಂದು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಸ್ನ್ಯಾಕ್ಸ್ ಸಹ ಕೊಟ್ಟಿದ್ದಾರೆ. ಇದು ಒಂಥರ ರವೆ ಉಂಡೆ ಥರ. ಸೊ ರವೆ ಎಲ್ಲ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಒಂದು ನಿಮಿಷ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಸಹ ನಾನು ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಒಳಗಡೆ ನೋಡ್ಬೋದು ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ಹಾಕಿದ್ದಾರೆ. ಸೊ ಇದು ಒಂಥರ ಸ್ಟ್ರೆಂಥನಿಂಗ್ ಸ್ನ್ಯಾಕ್ಸ್ ಅಂತಾನೆ ಇದಕ್ಕೆ ಮೆನ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸುಸ್ತಾಗಲ್ಲ. ಈ ಟೈಮಲ್ಲಿ ಜಾಸ್ತಿ ಸುಸ್ತಾಗ್ತಿರುತ್ತೆ, ಫೆಟೀಗ್ ಅಂತ ಅನ್ನಿಸ್ತಿರುತ್ತೆ, ತುಂಬ ಲೇಸಿ ಅನ್ನಿಸ್ತಾ ಇರುತ್ತೆ. ಬ್ರೆಸ್ಟ್ ಫೀಡ್ ಮಾಡಿಸಿದ ತಕ್ಷಣ ಯಾರಪ್ಪ ಎದ್ದು ಹೇಳ್ತಾರೆ ಆ ರೀತಿ ಎಲ್ಲ ಅನ್ನಿಸ್ತಾ ಇರುತ್ತಲ್ಲ. ಸೊ ಸ್ಟ್ರೆಂಥನಿಂಗ್ ಸ್ನ್ಯಾಕ್ಸ್ ಇದೊಂದು. ಅದಾದಮೇಲೆ ಇನ್ನೊಂದು ಚಟ್ನಿ ಪುಡಿ ಇದೆ. ನಾನು ಆ ಕಡೆ ಇಟ್ಬಿಟ್ಟಿದ್ದಾರೆ ಕ್ರೂವಿ. ದಿಲ್ ಲೀವ್ಸ್ ಚಟ್ನಿ ಪುಡಿ. ದಿಲ್ ಅಂತಂದರೆ ಇದು ಸಬ್ಬಕ್ಕಿ ಸೊಪ್ಪಿನ ಚಟ್ನಿ ಪುಡಿ. ಸಬ್ಬಕ್ಕಿ ಸೊಪ್ಪು ತಿನ್ನಕ್ಕಾಗಿಲ್ಲ, ಅವತ್ತೇನು ಸೊಪ್ಪಿಲ್ಲ, ಏನು ನ್ಯೂಟ್ರಿಷನ್ ಇಲ್ಲ ಅಂತಂದರೆ ನೀವು ಅದನ್ನು ಆರಾಮಾಗಿ ತಿನ್ಬೋದು. ಇದು ಸಹ ತುಂಬ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀನಿ ನೋಡಿ. ಇಷ್ಟಿದೆ. ಸೊ ಇದು ಸ್ನ್ಯಾಕ್ಸ್ ವಿಚಾರಕ್ಕೆ. ಇನ್ನೂ ಸ್ನ್ಯಾಕ್ಸ್ಗಳಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟು ರಸಮ್ ಪೌಡರ್. ಎಷ್ಟು ಫ್ಲೇವರ್ಫುಲ್ ಆಗಿದೆ ಅಂತಂದರೆ ಇದು ರಸಮ್ ಪೌಡರ್. ಎಷ್ಟು ಚೆನ್ನಾಗಿ ಒಂದು ಜೀರಿಗೆ ಮೆಣಸನ್ನ ಕುಟ್ಟು ಹಾಕಿದ್ದಾರೆ ಅಂತಂದರೆ ಸಕ್ಕತ್ತಾಗಿರುತ್ತೆ. ಇದು ವಾಸನೆ ನೋಡ್ತಾ ಇದ್ರೆ ರಸಮ್ ರೈಸ್ ತಿನ್ಬೇಕು ಅಂತ ಅನ್ಸುತ್ತೆ. ಏನು ಇದಕ್ಕೆ ನೀವು ರಸಮ್ ಯಾರಪ್ಪ ಮಾಡ್ತಾರೆ ಅನ್ನೋ ಟೆನ್ಷನೇ ಬೇಡ. ಜಸ್ಟ್ ಬಾಣಲಿಗೆ ತುಪ್ಪ ಹಾಕಿ ನಿಮ್ಗೆ ಎಷ್ಟು ಬೇಕೋ ನೀರು ಹಾಕಿ ಪೌಡರ್ನ ಹಾಕಿದ್ರೆ ರಸಮ್ ಮುಗೀತು. ಬಾಣಂತಿ ರಸಮ್ ಇಸ್ ವೆರಿ ಕ್ವಿಕ್ ಆಗಿ ಮಾಡಿಬಿಡ್ಬೋದು. ಆ್ಯಂಡ್ 2 ರೀತಿಯಾದ ರಸಮ್ ಪೌಡರ್ನ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಜೀರಾ ರಸಮ್ ಪೌಡರ್ ಅಂತ, ಇದು ಬೇರೆ ರೀತಿಯಾದ ರಸಮ್ ಪೌಡರ್. ಇದರಲ್ಲಿ ಒಂದು ಸ್ವಲ್ಪ ಬೇಳೆ ಕಾಳುಗಳನ್ನೆಲ್ಲ ಹಾಕಿರ್ತಾರೆ. ಸೊ 2 ರೀತಿ, ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಮಾಡಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಆರಾಮಾಗಿ ತಿನ್ಬೋದು. ನನಗೂ ಇದು ವಾರದಲ್ಲಿ ಒಂದು 3-4 ಸಲ ಕೊಟ್ಟಿದ್ದಾರೆ ಕ್ರೂವಿ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ ಸ್ಟ್ರೆಂಥನಿಂಗ್ ಸ್ನ್ಯಾಕ್ ಆಯ್ತಲ್ಲ, ಶತಾವರಿ ಗ್ರಾನ್ಯೂಲ್ಸ್. ಶತಾವರಿ ಅಂತ ಕೆಲವರು ಕೇಳಿರ್ತೀರಾ, ಕೆಲವರಿಗೆ ಗೊತ್ತಿರೋದಿಲ್ಲ. ಶತಾವರಿ ಅಂತಂದರೆ ಹಾಲು ಹೆಚ್ಚಿಸೋದಕ್ಕೆ ಈ ಗ್ರಾನ್ಯೂಲ್ಸ್ನ ತಗೊಳ್ತಾರೆ. ನನಗೆ ಹಾಸ್ಪಿಟಲಲ್ಲೂ ಸಹ ಕೊಟ್ಟಿದ್ರು. 2 ಬಾಕ್ಸ್ನ ನಾನು ಖಾಲಿ ಮಾಡಿದ್ದೀನಿ. ಹಾಸ್ಪಿಟಲಲ್ಲಿ ಯಾವ್ದು ಕೊಟ್ಟಿದ್ದು ಅಂತಂದರೆ ಇದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಶತಾವರಿ ಗ್ರಾನ್ಯೂಲ್ಸ್ ಅಂತ. SDM ಹಾಸ್ಪಿಟಲಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಹಾಸ್ಪಿಟಲಲ್ಲಿ ಇದ್ದಾಗ ಒಂದು ತೊಗೊಂಡಿದ್ದು, ಮನೆಗೆ ಬಂದಾಗ ಇನ್ನೊಂದು ತೊಗೊಂಡೆ. ಮರ್ತೆ ಹೋಗ್ಬಿಟ್ಟಿದ್ದೆ. ಈ ಒಂದು ಪ್ಯಾಕಲ್ಲೂ ಬಾಣಂತಿ ಬಾಸ್ಕೆಟಲ್ಲೂ ಶತಾವರಿ ಇದೆ ಅಂತ ನಾನು ಮರ್ತೆ ಹೋಗ್ಬಿಟ್ಟಿದ್ದು. ಸೊ ತೊಗೊಂಡ್ಮೇಲೆ ಗೊತ್ತಾಯ್ತು. ಇದನ್ನು ಒಂದು ಖಾಲಿ ಮಾಡಿದ್ದೀನಿ, ಇನ್ನೊಂದು ನಾನು ತೊಗೊಳ್ತಾ ಇದ್ದೀನಿ. ಸೊ ತೊಗೊಂಡಾದ್ಮೇಲೆ ನಾನು ಇದನ್ನು ತೊಗೊಳ್ತೀನಿ. ನಿಮ್ಗೇನಾದರೂ ಎದೆ ಹಾಲು ಕಡಿಮೆ ಇದೆ, ಎದೆ ಹಾಲು ಕಡಿಮೆ ಆದಂಗೆ ಫೀಲ್ ಆಗ್ತಿದೆ ಅಂತಂದರೆ ಪ್ಲೀಸ್ ಟೇಕ್. ಬೆಳಗ್ಗೆ 1 ಸ್ಪೂನ್, ಸಂಜೆ 1 ಸ್ಪೂನ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಅಥವಾ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಅಥವಾ ಹಾಗೇನೆ ತೊಗೊಳ್ಬೋದು. ಸ್ವೀಟ್ ಆಗಿರುತ್ತೆ ಇದು. ಯಾವ ರೀತಿ ಇರುತ್ತೆ ಗೊತ್ತಾ, ಇದು ಧರ್ಮಸ್ಥಳದ ಪ್ರಸಾದ ತಿಂದಿರ್ತೀವಿ ಅಲ್ವಾ, ಆ ಒಂದು ಜೋಳದ್ದು. ಸೊ ಆ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ತಿನ್ಬೋದು. ಜಸ್ಟ್ ಬಾಯಿಗೆ ಸ್ಪೂನಲ್ಲೂ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಹಾಲು ಕಡಿಮೆ ಆದವ್ರಿಗೆ ಇದು ತುಂಬ ಬೆಸ್ಟಾಗಿ ವರ್ಕ್ ಆಗುತ್ತೆ, ಶತಾವರಿ ಗ್ರಾನ್ಯೂಲ್ಸು. ನೆಕ್ಸ್ಟು ಇದು ರವಾ ಸಜ್ಜಿಗೆ. ಜಸ್ಟು ಈ ಕೇಸರಿ ಬಾತ್ ಥರ ನೀವು ಮಾಡಿಸ್ಕೊಂಡು ತಿನ್ಬೋದು. ಕೆಲವರಿಗೆ ಇಷ್ಟ ಆಗುತ್ತೆ ಈ ಟೈಮಲ್ಲಿ. ರವೆ ಸಜ್ಜಿಗೆನೂ ಸಹ ಮಾಡಿಕೊಡ್ತಾರೆ. ಸೊ ಅದಕ್ಕೋಸ್ಕರ ರವೆ ಸಜ್ಜಿಗೆ ಇದನ್ನು ಚೆನ್ನಾಗಿ ಹುರಿದು ಈ ರೀತಿ ಮಾಡಿದ್ದಾರೆ. ಇನ್ನೂ ನಾನು ಮಾಡಿಸ್ಕೊಂಡು ತಿಂದಿಲ್ಲ, ಯಾಕಂತಂದರೆ ತಲೆಗೆ ಸ್ನಾನ ಮಾಡಿಸ್ಕೊಂಡಾಗ ಪಾಯಸ ಕುಡಿಯೋದಿರ್ತೀನಲ್ವಾ. ಸೊ ಅಗೇನ್ ಇದನ್ನು ತಿನ್ನಕ್ಕೆ ಬೋರ್ ಆಗುತ್ತೆ, ಒಂದಿನ ಮಾಡಿಸ್ಕೊಂಡು ತಿನ್ನಬೇಕು. ಆ್ಯಂಡ್ ನೆಕ್ಸ್ಟು ಇದು ಬಾರ್ಲಿ ಸೂಪ್ ಅಂತ. ಸೂಪ್ ಸಹ ಈ ಟೈಮಲ್ಲಿ ನಾವು ಕುಡಿಬಹುದು. ಬೇಳೆ ಕಟ್ಟಿನ ನೀರನ್ನ ಕೊಡ್ತಾರೆ, ಯಾಕಂತಂದರೆ ಈ ಟೈಮಲ್ಲಿ ನಮಗೆ ಬ್ಯಾಕ್ ಸ್ಟ್ರೆಂತ್ ಬೇಕಾಗುತ್ತೆ. ಅದಾದಮೇಲೆ ಕಾಳು ಸೂಪ್ ಎಲ್ಲ ಕೊಡ್ತಾರಲ್ಲ, ಸೊ ಬಾರ್ಲಿ ಸೂಪ್ನು ಕುಡಿಬೋದು. ತುಂಬ ಚೆನ್ನಾಗಿ ತಂಪಾಗುತ್ತೆ. ಈ ಟೈಮಲ್ಲಿ ತುಂಬ ಹೀಟಾಗಿ, ಎಕ್ಸೆಸ್ ಹೀಟಾಗಿ ಮೋಷನ್ ಪಾಸ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ವಾ. ಸೊ ಆ ಒಂದು ಕಾರಣದಿಂದ ಬಾರ್ಲಿ ಸೂಪ್ನ ಕುಡಿಬೋದು. ಇದು ತುಂಬ ಚೆನ್ನಾಗಿ ತಂಪು ನೀಡುತ್ತೆ. ಸೊ ಒಂದು ಕಡಿಮೆ ಕ್ವಾಂಟಿಟಿಲಿ, ಒಂದು ಸ್ಮಾಲ್ ಒಂದು ಕಾಫಿ ಟೀ ಕುಡಿತೀವಲ್ಲ, ಸೊ ಆ ಗ್ಲಾಸಲ್ಲಿ ಈ ಸೂಪ್ನ ಮಾಡ್ಕೊಂಡು ಕುಡಿಬೋದು. ಜಸ್ಟ್ ಬಿಸಿನೀರಿಗೆ ಒಂದು ಸ್ವಲ್ಪ ಈ ಪೌಡರ್ನ ಹಾಕಿ ಲಮ್ಸ್ ಇಲ್ದಿರೋ ರೀತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮೇಲ್ಗಡೆ ತುಪ್ಪ ಹಾಕೊಂಡು ಈ ಸೂಪ್ನ ನೀವು ಕುಡಿಬೋದು. ಬೇಕಂದರೆ ಮೆಣಸಿನ ಪೌಡರ್ ಹಾಕೋಬೋದು. ಆ್ಯಂಡ್ ನೆಕ್ಸ್ಟು ಇದರಲ್ಲಿರೋದು ಡೈಜೆಷನ್ ಪೌಡರ್ ಅಂತ. ಇದನ್ನು ನೀರಿಗೆ, ಬಿಸಿ ಬಿಸಿ ನೀರಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಕೊಂಡು ನಾನು ಕುಡಿತಾ ಇದ್ದೀನಿ. ಇದನ್ನು ಈ ಒಂದು ಬಾಣಂತಿ ಬ್ಯಾಸ್ಕೆಟಲ್ಲಿರೋದು. ಇನ್ನೊಂದು ಡೈಜೆಷನ್ ಆಗೋದಕ್ಕೆ, ಯಾವುದೇ ರೀತಿ ಮೋಷನ್ ಪ್ರಾಬ್ಲಮ್ ಬರದೇ ಇರೋದಕ್ಕೆ ಇನ್ನೊಂದನ್ನ ನಾನು ಕುಡಿತಾ ಇದ್ದೀನಿ. ಅದನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಹೇಳ್ತೀನಿ. ಇದು ಡೈಜೆಷನ್ ಪೌಡರ್ ಇದರಲ್ಲಿರುತ್ತೆ. ಆ್ಯಂಡ್ ನೆಕ್ಸ್ಟು ಡ್ರೈ ಬೀಡ ಕೊಟ್ಟಿರ್ತಾರೆ. ಈ ಟೈಮಲ್ಲಿ ನಾವು ವಿಳೆದೆಲೆ ಹಾಕೋಬೇಕು. ನಂಗೆ ವಿಳೆದೆಲೆ ಹಾಕೊಳ್ಳೋದಕ್ಕೆ, ಅದು ಅಗ್ಯೋದಕ್ಕೆಲ್ಲ ನನಗೆ ಅಭ್ಯಾಸನೇ ಇಲ್ಲ, ಅದಕ್ಕೋಸ್ಕರ ಡ್ರೈ ಬೀಡ ಊಟ ಆದಮೇಲೆ 1 ಸ್ಪೂನ್ನ ಬಾಯಿಗೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಏನು ಪಂಪ್ಕಿನ್ ಸೀಡ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಓಕೆ, ಸಿ
ತುಂಬ ಚೆನ್ನಾಗಿದೆ, ಬೋರ್ ಆಗಲ್ಲ. ಊಟ ಆದ್ಮೇಲೆ ತಿನ್ಬೋದು. ನಾನು ಮೊನ್ನೆ ನಾನ್ ವೆಜ್ ತಿಂದಾಗ ಚಿಕನ್ ತಿಂದಿದ ತಕ್ಷಣ ಇದನ್ನು ತಿಂದೆ, ಏನೋ ಒಂಥರ ಒಳ್ಳೆ ನಿದ್ದೆ ಬಂತು. ಕ್ಯಾಲ್ಶಿಯಂ ಈ ಟೈಮಲ್ಲಿ ನಿಮಗೆ ಬೇಕೇ ಬೇಕು. ಯಾಕಂತಂದರೆ ಈಗ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀವಿ, ನಮ್ಮ ಬಾಡಿಯಲ್ಲಿರುವಂತಹ ಕ್ಯಾಲ್ಶಿಯಂ ಎಲ್ಲ ಹೋಗ್ತಾ ಇರುತ್ತೆ. ಸೊ ಬೀಡ ತಿನ್ನೋದ್ರಿಂದ, ಬೀಡ ಅಂತಂದರೆ ಎಲೆ ಅಡಿಕೆ ಹಾಕೋದ್ರಿಂದ ತುಂಬ ಒಳ್ಳೆಯದು. ಸೊ ಎಲೆ ಅಡಿಕೆ ಹಾಕೊಳ್ಳೋಕ್ಕಾಗಲ್ಲ ಅಂತಂದರೆ ಡ್ರೈ ಬೀಡ ಇಸ್ ದ ಬೆಸ್ಟ್ ಆಪ್ಷನ್. ನೆಕ್ಸ್ಟು ಇದನ್ನು ಆಮೇಲೆ ತೋರಿಸ್ತೀನಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬ್ರೋಕನ್ ವೀಟ್ದು ಪೊಂಗಲ್ಲು. ಬ್ರೋಕನ್ ವೀಟ್ ಅಂತಂದರೆ ನುಚ್ಚು ಗೋಧಿ ಅಂತ ಏನು ಹೇಳ್ತೀವಿ, ಗೋಧಿ ನುಚ್ಚು. ಸೊ ಆ ಒಂದು ಪೊಂಗಲ್ಲು ತುಂಬ ಚೆನ್ನಾಗಿದೆ. ಕುವಿ ಒಂದ್ಸಲ ಮಾಡಿಕೊಟ್ರು, ಇನ್ನೂ ಜಾಸ್ತಿ ಇದೆ. ಇದು ತುಂಬ ಚೆನ್ನಾಗಿರುತ್ತೆ, ತೆಳ್ಳು ಮಾಡಿದ್ರು. ಅದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದಿದ್ದಕ್ಕೆ ಸಕಾಲಾಯಿತು. ನೋಡಿ ಈ ರೀತಿ ಬರುತ್ತೆ. ನಾನು ಜಾಸ್ತಿ ಹಾಕೊಳ್ಳಿಲ್ಲ, ಸ್ವಲ್ಪ ಹಾಕ್ಕೊಂಡೆ. ಸೊ ನನ್ನ ನಾಲ್ಗೆ ಕಲರ್ ಈ ರೀತಿ ಇದೆ. ಆ್ಯಂಡ್ ನೆಕ್ಸ್ಟ್ ತುಂಬ ಖಾರ ಆಗೋಯ್ತು. ಆ್ಯಂಡ್ ನೆಕ್ಸ್ಟು ಕೆಲವೊಂದಿನ ನಾನು ಇನ್ನೂ ಯೂಸ್ ಮಾಡೋದಕ್ಕೆ ಶುರುನೇ ಮಾಡಿಲ್ಲ, ಯಾಕಂತಂದರೆ ತುಂಬ ಆಪ್ಷನ್ ಇದೆ. ಮನೆಯಲ್ಲಿ ಕೃವಿ ಅಡುಗೆ ಸಹ ಮಾಡಿಕೊಡ್ತಾರೆ ಅಲ್ವಾ. ಸೊ ಇನ್ನು ಜಸ್ಟ್ ನಾನು 18 days ನಡೀತಾ ಇರೋದ್ರಿಂದ ಒಂದೊಂದೇ ಸ್ಟಾರ್ಟ್ ಮಾಡೋಣ ಅಂತ ನಾನು. ಇದು ಆಳಿ ಪಾಯಸ, ಈಗ ಟ್ರೆಂಡಿಂಗಲ್ಲಿ ವಿಡಿಯೋಸ್ ಹೋಗ್ತಿದೆ ಅಲ್ವಾ, ಆಳಿ ಪಾಯಸ ತಿನ್ನಿ, ಆಳಿ ಪಾಯಸ ತಿನ್ನೋದ್ರಿಂದ ಸೊಂಟಕ್ಕೆ ಗಟ್ಟಿ ಅಂತ. ಎಸ್, ಇದು ನಾನು ಎಲ್ಲಪ್ಪ ಹುಡ್ಕೋದು ಅಂತ ಯೋಚನೆ ಮಾಡ್ತಿದ್ದೆ, ಆಳ್ವಿ ಬೀಜನ. ಸೊ ಈ ಬೀಜನ ಕೊಟ್ಟು ಕಳಿಸಿದ್ದಾರೆ. ಸೊ ಇದನ್ನು ನಾನು ಪಾಯಸ ಮಾಡ್ಕೊಂಡು ಕುಡಿಬೋದು. ಜಸ್ಟ್ ನೆನೆ ಹಾಕ್ಬಿಟ್ಟು ಸೇಮ್ ರವೆ ಪಾಯಸ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡ್ಬೋದು. ಸೊ ಆಳ್ವಿ ಪಾಯಸದ ಬೀಜ. ಆ್ಯಂಡ್ ಇದನ್ನು ಒಂದು ಶುಗರ್ ಕ್ಯಾಂಡಿ ಡೈಲಿ ಅಂತಂದರೆ ಈ ಟೈಮಲ್ಲಿ ನಮಗೆ ಸ್ವಲ್ಪ ಸ್ವೀಟ್ ತಿನ್ನಬೇಕು, ಕ್ರೇವಿಂಗ್ಸ್ ಆಗ್ತಿರತ್ತಲ್ವ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಂಗೆ ಶುರುವಾಗಿದೆ ಸ್ವೀಟ್ ಅಂತ. ಸೊ ಶುಗರ್ ಕ್ಯಾಂಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು. ಆ್ಯಂಡ್ ಇನ್ನೊಂದು ದಿಲ್ ಸೀಡ್, ಸಬ್ಸಿಗೆ ಸೊಪ್ಪಿನ ಒಂದು ಕಷಾಯ ಮಾಡ್ಕೊಂಡು ಕುಡೀರಿ ಅಂತ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವುದನ್ನ ಹೇಗೆ ಮಾಡೋದು ಅಂತ ಕಷ್ಟಪಡೋದು, ಹೇಗಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವರೇ ಕೊಟ್ಬಿಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್ನು. ಸ್ಟೆಪ್ 1 ಹೇಗಂತ ಗೊತ್ತಾ ಇದು? ಸೋಕ್ 1 spoon of seeds overnight. Step 2, boil well, filter and drink. Also can mix milk and drink. ಸೊ ಈ ರೀತಿ. ಸೊ ಸಬ್ಸಿಗೆ ಸೊಪ್ಪಿನ ಒಂದು ಕಷಾಯ. ಇದು ಜಿಂಜರ್ ಬಾಲ್ಸ್, ಶುಂಠಿ ಪುಡಿ. ಜೀರ್ಣ ಆಗ್ತಿಲ್ಲ, ಎದೆ ಉರಿ, ತೇಗ್ ಬರ್ತಿಲ್ಲ ಅಂತ ಅಂದಾಗ ಶುಂಠಿ ಪುಡಿ ಬಾಲ್ಸ್ನ ಕೊಟ್ಟಿದ್ದಾರೆ. ಇದನ್ನು ನಾನು ಓಪನ್ ಮಾಡಿಲ್ಲ. ಯಾಕೆ ಓಪನ್ ಮಾಡಿಲ್ಲ ಅಂತಂದರೆ, ಓಪನ್ ಮಾಡಿದ್ರೆ ಕುವಿ ತಿನ್ನೋದಕ್ಕೆ ಏನು ತಿಂದಿಲ್ಲ ಅಂದರೆ ನನ್ನನ್ನು ಬಿಡಲ್ಲ. ಇದು ನನಗೆ ಶುಂಠಿ ಅಂದರೆ ಆಗಲ್ಲ. ಶುಂಠಿ ಫ್ಲೇವರ್, ಕೆಲವರು ಹಸಿ ಶುಂಠಿನ ತಿಂತಾರೆ. ಐ ಹೇಟ್. ನಾನು ಇದನ್ನು ವಾಸನೆ ನೋಡೋಕ್ಕೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ಇದನ್ನೊಂದು ನಾನು ತಿನ್ನಲ್ಲ ಅಂತ ಅನಿಸುತ್ತೆ, ಹಾಗೇನೆ ಇಟ್ಟಿದ್ದೀನಿ. ಇದೊಂದು ಇದನ್ನೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ನಾನು, ನೋಡೋದಕ್ಕೆ ವಾಸನೆ ಹೇಗಿದೆ, ಘಮ ಹೇಗಿದೆ ಅಂತ ನೋಡಬೇಕಲ್ಲ ನಾನು. ಆ್ಯಂಡ್ ಇದು ಬಾಣಂತಿ ಲೇಹ್ಯ, ಸಖತ್ತಾಗಿದೆ. ನನಗೆ ದಿನಕ್ಕೆ ಒಂದು ದಿನದಲ್ಲಿ ಒಂದ್ಸಲ ತೊಗೊಳ್ತೀನಿ. ನೈಟ್ ಮಲ್ಕೊಳ್ಳುವಾಗ, ಊಟ ಆದಮೇಲೆ ತೊಗೊಂಡು ಮಲ್ಕೊಳ್ತೀನಿ. ತಿಂದ್ಬಿಟ್ಟು ಯಾವಾಗ ತೊಗೋತೀನಿ ಲೇಹ್ಯ ಅಂತ ನನಗೆ ಅಷ್ಟು ಥರ ಆ್ಯಂಟಿಸಿಪೇಷನ್ ಮಾಡೋದಕ್ಕೆ ಕಾಯ್ತಾ ಇರ್ತೀನಿ ಇದನ್ನು ತಿನ್ನೋದಕ್ಕೆ. ಆಲ್ಮೋಸ್ಟ್ ಖಾಲಿನೇ ಆಗೋಯ್ತಿದು, ಅಷ್ಟು ಚೆನ್ನಾಗಿದೆ. ಎದೆ ಹಾಲು ಹೆಚ್ಚಿಸೋದಕ್ಕೆ, ನಿಮಗೆ ಎನರ್ಜೆಟಿಕ್ ಆಗಿರೋದಕ್ಕೆ. ತುಂಬ ಜನ ಕೇಳ್ತೀರಲ್ಲ, ಹೇಗಕ್ಕ ಇಷ್ಟೊಂದು ಎನರ್ಜೆಟಿಕ್ ಆಗಿದ್ದೀರಾ, ಎನರ್ಜಿ ಇದೆ ಅಂತ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಆಬ್ವಿಯಸ್ಲಿ ನಾನು ತುಂಬ ಎನರ್ಜೆಟಿಕ್ ಪರ್ಸನ್. ನಾನು ಹಿಂದಿನ ದಿನನೇ ಈ ದಿನದ ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಚೆನ್ನಾಗಿ ಎನರ್ಜಿ ಇರುತ್ತೆ. ನನಗೆ ಒಂದು ಗೋಲ್ ಇರುತ್ತೆ, ಇದನ್ನು ನಾನು ಮಾಡಬೇಕು ಅಂತ. ಸೊ ಅದೇ ಒಂದು ನನಗೆ ನನ್ನ ಎನರ್ಜಿಗೆ ಒಂದು ಸೀಕ್ರೆಟ್. ಈ ಬಾಣಂತಿ ಲೇಹ್ಯ ತುಂಬ ಚೆನ್ನಾಗಿದೆ, ಇದನ್ನು ಸಹ ನೀವು ಬೈ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೆಂತ್ಯ ಹಿಟ್ಟು. ಈ ಟೈಮಲ್ಲಿ ಸೊಂಟ ಗಟ್ಟಿಯಾಗೋದಕ್ಕೆ ಮೆಂತ್ಯ ಹಿಟ್ಟನ್ನ ತಿನ್ನಲೇಬೇಕು. ಇದನ್ನು ನಾವು ಯೂಶ್ವಲಿ 1 ತಿಂಗಳಿಂದ ತಿಂತೀವಿ. ಮಗು 1 ತಿಂಗಳಾದಮೇಲೆ ತಿನ್ನೋದಕ್ಕೆ ಶುರು ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನಿನ್ನೂ ಓಪನ್ ಮಾಡಿಲ್ಲ, ಹಾಗೇನೆ ಇಟ್ಟಿದ್ದೀನಿ. ಸೊ ಇಷ್ಟು ಬಾಣಂತಿ ಬ್ಯಾಸ್ಕೆಟ್. ದಿಸ್ ಇಸ್ ಫ್ರಮ್ ಸಿರಿ ಮನೆ ವೆಂಚರ್ಸ್ ಅಂತ. ತುಂಬ ಚೆನ್ನಾಗಿದೆ. ನೀವು ಕೇಳ್ಬೋದು, ನಮ್ಗೆ ಇಷ್ಟೊಂದೆಲ್ಲ ನೆಸೆಸಿಟೀಸ್ ಇಲ್ಲ, ಯಾವುದೋ ಒಂದೇ ಒಂದು ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಆರ್ಡರ್ ಮಾಡ್ಕೊಳ್ಬೋದು. ಅವರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಿಮಗೆ ಜಸ್ಟ್ ಒಂದೇ ಒಂದು ಚಟ್ನಿ ಪುಡಿ ಬೇಕಾ, ನಿಮಗೆ ಒಂದು 180 rupees ಅನ್ಸುತ್ತೆ ಒಂದು ಚಿಕ್ಕ ಚಟ್ನಿ ಪುಡಿ ಬಾಟಲ್. ಸೊ ಅದನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು. ಆ್ಯಂಡ್ ಇವರ ಒಂದು ಬಾಣಂತಿ ಬ್ಯಾಸ್ಕೆಟಲ್ಲಿ ಇನ್ನೊಂದು ಅಮೇಝಿಂಗ್ ಪ್ರಾಡಕ್ಟ್ ಏನು ಅಂತಂದರೆ ಹಣ್ಣುಂಡೆ. ಅದು ಖಾಲಿನೇ ಮಾಡಿಬಿಟ್ವಿ ನಾವು. ತುಂಬ ಚೆನ್ನಾಗಿತ್ತು ಪ್ಯಾಕೇಜು.
ಏನಂದ್ರೆ ಫ್ರೆಶ್ನೆಸ್ ಆಫ್ ದಟ್ ಡ್ರೈ ಫ್ರೂಟ್ಸ್ದು ಲಡ್ಡು ಅಂತ ಏನು ಹೇಳ್ತೀವಿ, ಅಂಟುಂಡೆ ತುಂಬ ಸಖತ್ತಾಗಿತ್ತು. ಟ್ರಸ್ಟ್ ಮೀ, ಅಷ್ಟು ಚೆನ್ನಾಗಿತ್ತು. ಸೊ ಅದನ್ನು ನೀವು ಆರ್ಡ್ರ್ ಮಾಡ್ಕೋಬೇಕಾ, ಅದನ್ನು ಆರ್ಡ್ರ್ ಮಾಡ್ಕೋಬೋದು. ಬಾಣಂತಿ ಲೇಹ್ಯ ಬೇಕಾ ನಿಮಗೆ ಮಾಡ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಬೋದು. ಆ್ಯಂಡ್ ಈ ರೀತಿ ಪ್ಯಾಕೇಜ್ ಸಹ ನೀವು ತೊಗೊಳ್ಬೋದು. ನಾನು ತೊಗೊಂಡಿರುವಂತಹ ಪ್ಯಾಕೇಜ್ ಎಷ್ಟಾಯಿತು ಅಂತ ನಿಮ್ಮ ಪ್ರಶ್ನೆ ಇದನ್ನು ಕೇಳ್ತೀರಾ. ನಾನು ಇವಾಗ ಹೇಳಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ. ಸೊ ನಿಮಗೆ ಕನ್ಫ್ಯೂಷನ್ ಬೇಡ. ನಾನು ತೊಗೊಂಡಿರುವಂತಹ ಪ್ಯಾಕೇಜ್ 8,000 ಚೇಂಜ್ ಆಗಿದೆ. 8,000 ಚೇಂಜು ನಾನು ತೊಗೊಂಡಿರುವಂತಹ ಪ್ಯಾಕೇಜು. ಓ ಮೈ ಗಾಡ್, ಎಲ್ಲರೂ ಇಷ್ಟೇ ಪ್ಯಾಕೇಜ್ ತೊಗೋಬೇಕಾ ಅಂತಂದರೆ ಆ ರೀತಿ ಎಲ್ಲ ಏನೂ ಇಲ್ಲ. ಅವ್ರ ಹತ್ರ 3,999 ಪ್ಯಾಕೇಜ್ ಇದೆ. ಅದರಲ್ಲಿ ಕೆಲವು ಐಟಮ್ಸ್ಗಳನ್ನ ಹಾಕಿರ್ತಾರೆ. ಆ್ಯಂಡ್ ಕಸ್ಟಮೈಸ್ ಸಹ ಮಾಡ್ಕೊಡ್ತಾರೆ. ನಿಮ್ಗೆ ಏನು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ಯಾಕೇಜ್ಗೆ ನೀವು ಅದನ್ನು ಹಾಕ್ಕೊಳ್ಬೋದು. ನಿಜವಾಗ್ಲೂ ಐ ಶುಡ್ ಥ್ಯಾಂಕ್ ಸಿರಿಮನೆ ವೆಂಚರ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆ್ಯಂಡ್ ಹೆಲ್ದಿ ಆಪ್ಷನ್ ಫಾರ್ ದಿಸ್ ಟೈಮ್. ಬಾಣಂತನ ಟೈಮಲ್ಲಿ ಕೃವಿನೂ ಹೇಳ್ತಿದ್ರು, ನಮಗೆ ಇದು ಇರೋದ್ರಿಂದ ಎಷ್ಟೋ ಒಂದು ಟೆನ್ಷನ್ ಫ್ರೀ ಆಗಿದೆ. ಅಕಸ್ಮಾತ್ ಇದಿಲ್ಲ ಅಂತಂದರೆ ಪ್ರತಿ ಸಲನೂ ಅವರು ಅಡುಗೆ ಮಾಡಲೇಬೇಕಾಗಿತ್ತು. ಅಂತಂದರೆ ಇವಾಗ ಕೆಲವೊಂದು ಸಲ ಅವರು ತುಂಬ ಲೇಟಾಗಿ ಬರ್ತಾರೆ, ಇನ್ನೇನು ಅರ್ಧ ಗಂಟೆ ಇರುತ್ತೆ ಅಡುಗೆ ಟೈಮ್ಗೆ. ಅವಾಗ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಸೊಪ್ಪೆಲ್ಲ ಇದು ಮಾಡಿಬಿಟ್ಟು ಅಡುಗೆ ಮಾಡೋಕ್ಕಾಗಲ್ಲ. ಕೇಳ್ತಾರೆ ಚಟ್ನಿ ಪುಡಿ ತಿಂತೀಯ ಅಂತ. ಐ ವಿಲ್ ಬಿ ವೆರಿ ಓಕೆ. ನಂಗೆ ಚಟ್ನಿ ಪುಡಿ ಅಂತಂದರೆ ತುಂಬ ಇಷ್ಟ ಆಗ್ತಿದೆ. ಗಾರ್ಲಿಕ್ ಚಟ್ನಿ ಪುಡಿ ಅಂತೂ ತುಂಬ ಚೆನ್ನಾಗಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಸೊ ಆ ರೀತಿ ಯಾರೂ ಸಪೋರ್ಟ್ ಇಲ್ವಾ? ನೀವೇ ಬಾಣಂತನ ಮಾಡ್ಕೋಬೇಕಾ? ಅಡುಗೆನೂ ನೀವೇ ಮಾಡ್ಕೋಬೇಕಾ? ಈ ಒಂದು ಬಾಣಂತಿ ಬಾಸ್ಕೆಟ್ನ ನೀವು ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ನನ್ನ ಕೃವಿಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂತಂದರೆ ಎವ್ರಿ ಡೇ ಅವ್ರಿಗೂ ಕುಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹೊರಗಡೆ ಹೋಗಿ ಅವ್ರ ಕೆಲಸಗಳು ಅದು ಇದು ಎಲ್ಲ. ಸೊ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಸೊ ನನಗೆ ಹೆಲ್ಪ್ ಆಗಿರೋದನ್ನ ಸಾಕಷ್ಟು ಅಮ್ಮಂದಿರಿಗೆ, ಸಾಕಷ್ಟು ಬಾಣಂತಿಯರಿಗೆ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ಶೇರ್ ಮಾಡಿದ್ದೀನಿ. ಸೊ ನೀವು ಹೋಗಿ ಚೆಕ್ ಮಾಡಿ, ಅವ್ರ ಪೇಜ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಯಾವುದು ಕಂಫರ್ಟಬಲ್ ಇದೆ, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನು ಅಂತ ಅವ್ರ ಹತ್ರ ಹೇಳ್ಕೊಡಿ. ಅವರ ಪ್ಯಾಕೇಜಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಆ್ಯಂಡ್ ನೀವು ನೆಗೋಷಿಯಬಲ್ ಆಗಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು. ನಿಮ್ಮ ಮನೆಗೇ ಆರ್ಡರ್ ಬಂದು ಪ್ಲೇಸ್ ಆಗುತ್ತೆ. ಸೊ ಎಸ್, ತುಂಬ ಕೇಳ್ತಿದ್ರಿ ಅಲ್ಲ ಫುಡ್ ರೊಟೀನ್ ಹೀಗೆ. ನನ್ನ ಒಂದು ಕಂಪ್ಲೀಟ್ ಫುಡ್ ರೊಟೀನ್ ಈಗ ಕೃವಿ ಮಾಡುವಂಥ ಅಡುಗೆ, ಅದು ಸಬ್ಬಕ್ಕಿ ಹಾಲು ಸಾಂಬಾರು ಜಾಸ್ತಿ ಮಾಡ್ತಾರೆ, ತರಕಾರಿಗಳು. ಇನ್ನೂ ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಎಲ್ಲ ನಾನು ತಿಂತಿಲ್ಲ, 3 ತಿಂಗಳವರೆಗೂ ತಿನ್ನಲ್ಲ. ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಚಟ್ನಿ ಪುಡಿಯನ್ನು ದಿನಕ್ಕೆ ಒಂದ್ಸಲ, ಚಟ್ನಿ ಪುಡಿಯನ್ನು, ರಸಮ್ ರೈಸು, ಅದಾದಮೇಲೆ ತಲೆಗೆ ಸ್ನಾನ ಮಾಡಿಸಿದ್ದೀನ, ರವೆ ಗಂಜಿ ಕುಡಿತಿದ್ದೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಯೂಶಲಿ ನಾನು ತೊಗೊಳ್ತಿರೋದು ಈ ಪೊಂಗಲ್ನ ತೊಗೊಳ್ತೀನಿ ಅಥವಾ ಉಪ್ಪಿಟ್ಟು, ಈ ರೀತಿನೇ ತೊಗೊಳ್ತಿದ್ದೀನಿ. ತುಂಬ ಹೆವಿ ಫುಡ್ನ ತೊಗೋತಿಲ್ಲ. ಆ್ಯಂಡ್ ನಿನ್ನೆ ಬೆಳಗ್ಗೆ ರವೆ ದೋಸೆ ಮಾಡಿಕೊಟ್ಟಿದ್ರು, ಅಷ್ಟೇ. ರಾಗಿ ದೋಸೆನೂ ತಿನ್ಬೋದು. ಕೃವಿಗೆ ರಾಗಿ ದೋಸೆ ಮಾಡೋಕ್ಕೆ ಬರಲ್ಲ ಅಂತ ಮಾಡಿಲ್ಲ, ಅದು ಬಿಟ್ಟರೆ ಅದನ್ನು ಸಹ ತಿನ್ಬೋದು. ಸೊ ಇನ್ನೂ ಏನೇನ ಚೇಂಜಸ್ ಮಾಡ್ಕೋತೀನಿ ನನ್ನ ಫುಡ್ ರೂಟೀನಲ್ಲಿ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಬೇಕಿದ್ರೆ ಈ ಬಾಣಂತಿ ಬಾಸ್ಕೆಟ್, ಯು ಕ್ಯಾನ್ ಡೆಫಿನೆಟ್ಲಿ ಗೋ ಆ್ಯಂಡ್ ಚೆಕ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಆ್ಯಂಡ್ ನಿಮಗೆ ಬೇಕಾಗಿರುವಂಥ ಐಟಮ್ಸ್ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ? ಬಾಯ್.